ಈಗ ಸರ್ಕಾರ ಮಾಡಿರುವಂತ ಎಡವಟ್ಟನ ಸರ್ಕಾರವೇ ಒಪ್ಪಿಕೊಂಡಿದೆಯಾ? ತಾನು ಮಾಡಿರುವಂತ ತಪ್ಪನ್ನ ಸರ್ಕಾರವೇ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದೆಯಾ? ಇಂಥದ್ದೊಂದು ಈಗ ಸುದ್ದಿಯನ್ನ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಇಡ್ತಾ ಇದೆ. ಮೂಡಾ ಸೈಟ್ ಪ್ರಕರಣದಲ್ಲಿ ಸಿಎಂಗೆ ಸಂಕಷ್ಟ ಫಿಕ್ಸ್. ಸಿದ್ದರಾಮಯ್ಯನವರಿಗೆ ಮುಳುವಾಗುತ್ತಾ ಸರ್ಕಾರದ ಒಂದು ಆದೇಶ. ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಅನ್ನ ಕೊಟ್ಟಿದ್ದು ತಪ್ಪು. ಸಿಎಂ ಪತ್ನಿಗೆ ಆ ಸೈಟ್ ಕೊಟ್ಟಿರುವುದು ನಿಯಮಬಾಹಿರ. ಅಧಿಕೃತವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಸೊ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿ? ಅಧಿಕೃತವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಂಡಿರೋದು ಹೇಗೆ, ಯಾವ ರೀತಿಯಾಗಿ? ಮುಖ್ಯಮಂತ್ರಿಗಳ ಪತ್ನಿಗೆ ಆ ಸೈಟ್ ಅನ್ನ ಕೊಟ್ಟಿರುವುದು ನಿಯಮ ಬಾಹಿರ. ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಅನ್ನ ಕೊಟ್ಟಿದ್ದು ತಪ್ಪು ಅನ್ನುವಂಥದ್ದನ್ನ ಸರ್ಕಾರವೇ ಒಪ್ಪಿಕೊಂಡಿದೆಯಾ? ಅಧಿಕೃತವಾಗಿ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಅನ್ನುವಂಥದ್ದು ಹೇಗೆ, ಯಾವ ರೀತಿಯಾಗಿ? ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ಅದರ ಮಾಹಿತಿಯನ್ನ. ಸೊ ಯಾವ ರೀತಿಯಾಗಿ ಮೂಡಾ ಸೈಟ್ ಪ್ರಕರಣದಲ್ಲಿ ಈಗ ಮುಳುವಾಗ್ತಾ ಹೋಗ್ತಾ ಇದೆ. ಕೋರ್ಟ್ನಲ್ಲಿ ವಾದವನ್ನ ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಹೀಗೂ ಎಲ್ಲ ಮಾಡೋಕ್ಕಾಗತ್ತಾ ಅನ್ನೋ ಚರ್ಚೆ ಕೂಡ ಇದೆ. ಇಲ್ಲದೆ ಇರುವಂತಹ ಜಾಗವನ್ನ ಇದೆ ಅಂತ ಹೇಳಿ ಜಾಗವನ್ನ ಖರೀದಿ ಮಾಡಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನೇ ವಾದವನ್ನ ಮಾಡ್ಬೇಕಾದ್ರೆ ಕೇಳಿಸ್ಕೊಳ್ಬೇಕು. ಹಾಗಿದ್ದಾಗ ಈಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಪ್ಪಿಕೊಂಡಿರೋದೇನು? 2001ರಲ್ಲೇ ದೇವನೂರು ಬಡಾವಣೆ ನಿರ್ಮಾಣವಾಗಿದೆ. ಖುದ್ದು ಸಿಎಂ ಪತ್ನಿ ಬರೆದ ಪತ್ರದಲ್ಲೇ ಉಲ್ಲೇಖವಾಗಿದೆ. ಹಳೆ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯವಾಗಲ್ಲ. ಮೂಡಾ 2009ರ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳಿಗೆ 50-50 ಅನುಪಾತವನ್ನ ಮಾಡಿದೆ. 50-50 ಅನುಪಾತ ಕೈಗೊಂಡಿರುವುದು ಕಾನೂನು ಬಾಹಿರ. 2001ರಲ್ಲಿ ಮೂಡಾ ಸಿಎಂ ಪತ್ನಿಯ ಸಹೋದರನ ಜಾಗ ವಶಪಡಿಸಿಕೊಂಡಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಈಗ ಆದೇಶ ಹೊರ ಬಂದಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆ ಕೋರ್ಟ್ನ ಕಲಾಪವನ್ನ ವಾದವನ್ನ ಮಂಡಿಸುವಂತ ವಕೀಲರ ವಾದವನ್ನ ಕೇಳಿಸ್ಕೊಳ್ತಾ ಇರಬೇಕು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅದು ಹೀಗೆಲ್ಲ ಆಗತ್ತಾ? ಒಂದು ಕ್ಷಣ ನ್ಯಾಯಮೂರ್ತಿಗಳೇ ಆಶ್ಚರ್ಯದಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರಲ್ಲಿ ವಕೀಲರಿಗೆ, ಹೇಗೆ ಇದು ಅಂತ ಹೇಳಿ. ಆ ಜಾಗವನ್ನ ಮೊದಲನೇದಾಗಿ ಲೇಔಟ್ ಅನ್ನ ಮಾಡ್ತಾರೆ. ಅಂದ್ರೆ ಮೂಡಾ ತನ್ನ ಸುಪರ್ದಿಗೆ ತಗೊಂಡಿರುತ್ತೆ. ಅದಾದ ನಂತರ ಅದು ಕೃಷಿ ಜಮೀನು ಅಂತ ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದ ನಂತರ ಅದನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಅದಾದ ನಂತರ ಮತ್ತೆ ಇವರು ಅದಕ್ಕೆ ಬದಲಿ ಜಾಗ ಬೇಕು ಅಂತಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲದೆ ಇರುವಂಥ ಜಾಗವನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ವಕೀಲರ ವಾದವಾಗಿತ್ತು ನಿನ್ನೆ. ಈಗ ಸರ್ಕಾರದ ಈ ಆದೇಶ ಮುಳುವಾಗುತ್ತಾ ಮುಖ್ಯಮಂತ್ರಿಗಳಿಗೆ? ಯಾಕೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದು ನೋಡಿ, 2001ರಲ್ಲೇ ದೇವನೂರು ಬಡಾವಣೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ಅವ್ರ ಪತ್ರದಲ್ಲೇ ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಪತ್ನಿಯವರು. ಹಳೆ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯ ಆಗೋದಿಲ್ಲ. 2009ರ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳಿಗೆ 50-50 ಅನುಪಾತವನ್ನು ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ 50-50 ಅನುಪಾತವನ್ನು ಕೈಗೊಂಡಿರುವುದು ಕಾನೂನು ಬಾಹಿರವಾಗಿದೆ. ಹಳೆ ಬಡಾವಣೆಗಳಿಗೆ ಇದು ಅನ್ವಯವಾಗಲ್ಲ. ಹೇಗೆ ಇಲ್ಲಿ ಅನ್ವಯವನ್ನು ಮಾಡಿಬಿಟ್ರು? 2001ರಲ್ಲಿ ನಿರ್ಮಾಣವಾಗಿರುವಂಥ ದೇವನೂರು ಬಡಾವಣೆಗೆ ಇದನ್ನು ಅನ್ವಯ ಹೇಗೆ ಮಾಡ್ತಾರೆ? 50-50 ಅನುಪಾತವನ್ನು ಮಾಡಕ್ಕೆ ಬರಲ್ಲ ಅಲ್ಲಿ ಅಂತ ಹೇಳಿ. ಸೊ ಯಾಕಂದರೆ 2009ರ ಹಿಂದಿನ ಬಡಾವಣೆಗಳಿಗೆ ಇದನ್ನು ಅನ್ವಯ ಮಾಡಕ್ಕೆ ಬರೋದಿಲ್ಲ, ಅಲ್ಲಿ ಅದು ಕಾನೂನು ಬಾಹಿರವಾಗುತ್ತೆ. ಸೊ ಹಾಗಾಗಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿರುವಂಥ ಆದೇಶ ಮುಳುವಾಗೋದ್ರಲ್ಲಿ ಅನುಮಾನ ಇಲ್ಲ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಮತ್ತೊಂದಿಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ಮೈಸೂರಿನ ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಜೇಡರ ಬಲೆಯನ್ನ ತಾನೇ ಹೆಣೆದು ಅದರಲ್ಲೇ ತಾನೇ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿಗೆ ಈಗ ಈ ಪ್ರಕರಣ ಹೋಗಿ ತಲುಪ್ತಾ ಇದೆಯಾ ಅಂತ? ಒಂದು ರೀತಿಯಾಗಿ ಅದೇ ರೀತಿಯಾಗಿ ತಲುಪುವಂಥ ಲಕ್ಷಣಗಳೇ ಕಾಣ್ತಾ ಇದ್ದಾವೆ. ಯಾವ ಅಧಿಕಾರಿಯ ಸಸ್ಪೆಂಡ್ ಅಧಿಕಾರಿಯ ಪಾಲಿಗೆ ಸಂಕಷ್ಟ ಆಗಬೇಕಾಗಿತ್ತೋ, ಆದರೆ ಅದರ ಆದೇಶವೇ ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನು ಈಡು ಮಾಡುವಂಥ ರೀತಿಯಲ್ಲಿ ಅದರ ಟಿಪ್ಪಣಿ ಇರುವಂಥದ್ದು. ಸಾಮಾನ್ಯವಾಗಿ ಅಧಿಕಾರಿಗಳ ಅಮಾನತಿಗೆ ಇಷ್ಟು ಸುದೀರ್ಘವಾದಂಥ ಟಿಪ್ಪಣಿಗಳನ್ನು ನಾವು ಗಮನಿಸಿಲ್ಲ. ಆದರೂ ಕೂಡ ಯಾವ್ಯಾವ ಕಾರಣಕ್ಕೆ ನಾವು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಅನ್ನೋಂಥದ್ದು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಇರುವಂಥದ್ದು ಆ ಒಂದು ಟಿಪ್ಪಣಿಯ ಕಾಲಮ್ ಪಾಯಿಂಟ್ ನಂಬರ್ 3ರಲ್ಲಿ 2009ರಲ್ಲಿ
50-50 ಅನುಪಾತವನ್ನು ಜಾರಿಗೆ ತಂದಿದ್ವಿ. ಆ 2009 ನಂತರ ಶುರುವಾಗುವಂತಹ ಬಡಾವಣೆಗಳಿಗೆ ಮಾತ್ರ 50-50 ಅನುಪಾತ ಅನ್ವಯ ಆಗುತ್ತೆ. ಅದರ ಹಿಂದಿನ ಯಾವ ಬಡಾವಣೆಗಳಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಹೀಗಾಗಿ ಹಿಂದಿನ ಬಡಾವಣೆಗಳಿಗೆ 50-50 ಅನುಪಾತ ಅನುಸರಿಸಿರುವಂಥದ್ದು ಕಾನೂನು ಪ್ರಕಾರವಾಗಿ ಕಾನೂನು ಬಾಹಿರ ಅನ್ನುವಂಥದ್ದನ್ನು ಇದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು ಸರ್ಕಾರದ ಕಾರ್ಯದರ್ಶಿಗಳೇ ಹೇಳ್ತಾ ಇದ್ದಾರೆ. ಆದರೆ ಈ ಹಿಂದೆ ಮುಖ್ಯಮಂತ್ರಿಗಳ ಪತ್ನಿಯವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 2001ರಲ್ಲಿ ದೇವನೂರು ಬಡಾವಣೆ ಆಯಿತು ಅಂತ. ವೆರಿ ಸಿಂಪಲ್ ಅರುಣ್, 2001ರಲ್ಲಿ ಆಗಿರುವಂಥ ದೇವನೂರು ಬಡಾವಣೆಗೆ 50-50 ಅನುಪಾತದ ಈ ಒಂದು ಆದೇಶ ಅನ್ವಯ ಆಗೋದಿಲ್ಲ. ಅದನ್ನು ಸರ್ಕಾರ ಹೇಳ್ತಾ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ಅವರ ಸರ್ಕಾರದ ಒಳಗಡೆ ಇರುವಂಥವರೇ ತಂದಿಡ್ತಾ ಇದ್ದಾರಾ? ಯಾಕಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇಷ್ಟು ಸುದೀರ್ಘವಾದಂಥ ಪತ್ರ ಬಂದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಕಾನೂನಿನ ಸಂಕಷ್ಟಕ್ಕಿಂತಲೂ ಕೂಡ ಹಿತಶತ್ರುಗಳ ಕಾಟವೇ ಹೆಚ್ಚಾದಂತೆ ಈ ಆದೇಶದ ಮೂಲಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಪಟ್ಟಿಯ ಪ್ರತಿಯೊಂದು ಅಂಶವೂ ಕೂಡ ಮುಖ್ಯಮಂತ್ರಿಗಳನ್ನ ಒಂದು ಹಂತದಲ್ಲೂ ಕೂಡ ಸಂಕಷ್ಟವನ್ನು ಪಾರು ಮಾಡುವಂಥ ಸ್ಥಿತಿಗಳಲ್ಲೇ ಇಲ್ಲ. ಯಾಕಂದರೆ ಅದರಲ್ಲಿ ಇನ್ನೊಂದು ಅಂಶವನ್ನು ಕೂಡ ಬರೀತಾರೆ, ಎಲ್ಲಿ ನಿವೇಶನಗಳನ್ನು ಕಳೆದುಕೊಂಡಿರ್ತಾರೆ, ಎಲ್ಲಿ ಜಮೀನನ್ನು ತೆಗೆದುಕೊಂಡಿರ್ತಾರೋ ಅಲ್ಲೇ ನಿವೇಶನಗಳನ್ನ ಕೊಡಬೇಕು ಅನ್ನುವಂಥದ್ದು, ಅದು ಕೂಡ ಇದರ ಉಲ್ಲಂಘನೆ. ಹಾಗಾಗಿ ಈ ಒಂದು ಪತ್ರವನ್ನು ಗಮನಿಸ್ತಾ ಇದ್ದರೆ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳಿಗೆ ಹಿತಶತ್ರುಗಳ ಸಂಖ್ಯೆ ಹೆಚ್ಚಾದಂತೆ ಕಾಣ್ತಾ ಇದೆ. ಅರುಣ್. KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.